ವೆಲ್ಕಮ್ ಟು ಅನುಗ್ರಹ ಚಾನಲ್. ಇವತ್ತು ನಾವು ಫಿಶ್ ಫ್ರೈ, ಸಿಗಡಿ ಚಿಲ್ಲಿ ಮಾಡಲು ಬಳಸುವ ಮಸಾಲೆಯನ್ನು ಮನೆಯಲ್ಲೇ ತಯಾರಿಸಬಹುದಾದ ಸುಲಭ ವಿಧಾನವನ್ನು ನೋಡೋಣ ಬನ್ನಿ. ಇಂತಹ ರುಚಿಕರ ವಿಡಿಯೋ ಬೇಕಾದಲ್ಲಿ ಅನುಗ್ರಹ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇವತ್ತು ಮೀನಿದು ಮಸಾಲೆ ಮಾಡುವ ವಸ್ತುಗಳನ್ನು ತೋರಿಸ್ತೀನಿ. ಅದು ಯಾವುದಕ್ಕೂ ಆಗ್ತದೆ. ಮೀನು ಫ್ರೈ, ಮೀನು ಮಸಾಲ ಫ್ರೈ ಎಲ್ಲದಕ್ಕೆ ಸಹ ಅದು ಒಂದು ಮಾಡಿಟ್ಟರೆ ಎಲ್ಲ ಒಳ್ಳೆಯದಾಗ್ತದೆ. ಈಗ ಇದನ್ನು ಮೆಣಸನ್ನು ತೊಳೆದುಕೊಂಡು ಬರ್ತೇನೆ. ಮೆಣಸನ್ನು ತೊಳೆದು ತಂದಿಟ್ಟೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ. ನೀರು ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಇದನ್ನು ಬೇಯಿಸಿದರೆ ಒಳ್ಳೆ ಕಲರ್ ಬರ್ತದೆ, ಕೆಂಪಾಗಿ ಮಸಾಲೆ ಒಳ್ಳೆಯದಾಗ್ತದೆ. ಇದು ಬೆಂದ ಮೇಲೆ ಇದಕ್ಕೆ ಕೆಲವು ವಸ್ತುಗಳನ್ನು ಹಾಕ್ತಾ ಇದ್ದೇನೆ. ಇದು ಮೆಣಸು ಬೇಯಿಸಲಿಕ್ಕೆ ಇಡಬೇಕು. ಆಮೇಲೆ ಅರಸಿನ, ಉಪ್ಪು, 2 ಬೆಳ್ಳುಳ್ಳಿದು ದೊಡ್ಡದು ಗಾತ್ರದ್ದು, ಇದನ್ನು ಸರಿ ಮಾಡಬೇಕು. ಹುಳಿ, ಶುಂಠಿ ಇದನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ತೋರಿಸ್ತೀನಿ. ಸ್ಟವ್ ಹಚ್ಚಿಸ್ತೇನೆ. ಇಟ್ಟ ಮೆಣಸನ್ನು ನೀರು ಹಾಕಿ ಸ್ವಲ್ಪ ಒಂದು 10 ಮಿನಿಟು ಬೇಯಲಿಕ್ಕೆ ಇಡ್ತೀನಿ. ಬೆಂದ ಮೇಲೆ ಮತ್ತೆ ಹೇಳ್ತೇನೆ. ಇದನ್ನು ಬೆಂದ ಮೇಲೆ ತೋರಿಸ್ತೇನೆ. ಈಗ ನಾನು ಮೆಣಸು ಹಾಕಿದ್ದನ್ನು ನೋಡ್ತಾ ಇದ್ದೇನೆ. ಅದು ಬೆಂದಿಗ ಇಲ್ಲ ಸ್ವಲ್ಪ ಸರಿ ಬೆಂದೆ ಅದರಲ್ಲಿ ಕೆಂಪು ಆಗ್ತದೆ. ಇದು ಸ್ವಲ್ಪ ಬೇಯಲಿಕ್ಕೆ ಉಂಟು, ಆಯಿತಾ? ನೋಡಿ ಹೀಗೆ ಆಗಬೇಕು. ಈಗ ಹೀಗೆ ಆಗಬೇಕು. ಚೂರು ಉಂಟು, ಆಯಿತಾ? ಸ್ವಲ್ಪ ಬೇಗ ನೋಡುವ ಬೆಂದಿದಂತ ನೋಡುವ. ಈಗ ಬೆಂದಿದೆ, ಇದು ಸಾಕು ಬೆಂದದ್ದು. ಇನ್ನು ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ತೀನಿ. ತಣ್ಣಗೆ ಮಾಡಿದ ಮೇಲೆ ಎಲ್ಲ ಪದಾರ್ಥಗಳನ್ನು ಹಾಕಿ ಗ್ರೈಂಡ್ ಮಾಡಿ ತೋರಿಸ್ತೇನೆ. ಮೆಣಸನ್ನು ನಾನು ಬೇಯಿಸಿಟ್ಟಿದ್ದೇನೆ, ಅದೀಗ ತಣ್ಣಗಾಗಿದೆ. ಅದನ್ನು ಈಗ ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೇನೆ. ಜಾಸ್ತಿ ಮೆಣಸು ಹಾಕಿದ್ದೇನೆ. ನಮಗೆ ಯಾವಾಗಲೂ ಮೀನು ಕಾಯಿಸಬೇಕು, ಸಿಗಡಿ ಕಾಯಿಸಬೇಕು, ಮತ್ತು ಚಿಲ್ಲಿ ಮಾಡಬೇಕು, ಎಲ್ಲದಕ್ಕೆ ಸಹ ಈ ಮಸಾಲೆ ಒಳ್ಳೆಯದಾಗ್ತದೆ. ಇದನ್ನು ಮಾಡೋದು ನಾನು ನಮ್ಮ ಅಂಗಡಿಯಿಂದ ಎಲ್ಲ ತರುವುದಿಲ್ಲ. ನಾನೇ ನನ್ನ ಕೈಯಲ್ಲಿ ಮಾಡಿದ ಮಸಾಲೆ. ಯಾವುದಕ್ಕೂ ಈ ಮಸಾಲೆ ಆಗ್ತದೆ. ಫ್ರೈ ಮಾಡಲಿಕ್ಕೆ ಮತ್ತು ಸಿಗಡಿ ಚಿಲ್ಲಿ ಮಾಡಲಿಕ್ಕೆ, ಯಾವ ವಸ್ತು ಕೋಳಿ ಚಿಲ್ಲಿ ಮಾಡಲಿಕ್ಕೆ ಆಗ್ತದೆ, ಯಾವ ಇದಕ್ಕೂ ಇದು ಆಗ್ತದೆ. ಹಾಗೆ ಇದೊಂದು ಪದಾರ್ಥವನ್ನು ನಾನು ಗ್ರೈಂಡ್ ಮಾಡ್ತೇನೆ. ಆಮೇಲೆ ಇಷ್ಟು ಶುಂಠಿ ಹಾಕಿದ್ದೇನೆ, ಬೆಳ್ಳುಳ್ಳಿ ಹಾಕಿದ್ದೇನೆ, ಅರಸಿನ ಹಾಕಿದ್ದೇನೆ, ಉಪ್ಪು ಹಾಕಿದ್ದೇನೆ, ಹುಳಿ ಹಾಕಿದ್ದೇನೆ. ಇದನ್ನು ಗ್ರೈಂಡ್ ಮಾಡ್ತೇನೆ. ಅದು ತುಂಬ ಉಂಟು, ಅದಕ್ಕೆ ನಾನು ಗ್ರೈಂಡ್ ಮಾಡಿ ಆದಮೇಲೆ ಅದನ್ನು ಹಾಕ್ತೀನಿ. ಸ್ವಲ್ಪ ನೀರು ಹಾಕ್ತೇನೆ, ಬಿಸಿ ನೀರು ಹಾಕಿದ್ದೇನೆ. ಇದು ಗ್ರೈಂಡ್ ಮಾಡ್ತೇನೆ. ಈಗ ಇವಾಗ ಮೆಣಸು ಸಣ್ಣ ಆಯಿತು ಸ್ವಲ್ಪ. ಇದಕ್ಕೆ ಈಗ ಉಪ್ಪು, ಬೆಳ್ಳುಳ್ಳಿ, ಶುಂಠಿ ಮತ್ತು ಹುಳಿ. ನಿಮಗೆ ಬೇಕಿದ್ದರೆ ವಿನಿಗರ್ ಹಾಕ್ಬೋದು ಅಥವಾ ಲಿಂಬೆ ಹುಳಿ ಹಾಕ್ಬೋದು. ಮೆಣಸು ಕಡ್ದಾಯಿತು, ಹೇಗೆ ಆಗಿದೆ ನೋಡುವ. ಎಷ್ಟು ಕಲ್ಲರ್ ನೋಡಿ, ಎಷ್ಟು ಕಲ್ಲರ್ ಆಗಿದೆ, ಕೆಂಪಾಗಿ ಕಲ್ಲರ್. ಇದು ಮಸಾಲೆ ಉಂಟಲ್ಲ, ಎಲ್ಲದಕ್ಕೆ ಸಹ ಆಗ್ತದೆ. ಮಸಾಲ ಫ್ರೈ ಮಾಡಲಿಕ್ಕೆ ಆಗ್ತದೆ, ಮೀನು ಕಾಯಿಸ್ಲಿಕ್ಕೆ ಸಹ, ಬಂಗಡೆಗೆ ಎಂಥದಕ್ಕೆ ಸಹ ಆಗ್ತದೆ. ಗೊತ್ತಾ? ಹುಳಿ ಮೆಣಸು ಮಾಡಲಿಕ್ಕೂ ಆಗ್ತದೆ. ಸ್ವಲ್ಪ ಹುಳಿ ಜಾಸ್ತಿ ಹಾಕಬೇಕು. ಇವಾಗ ಇದು ಹೇಗೆ ಆಗಿದೆ ನೋಡ. ಸರಿಯಾಗಿದೆ. ಬೇಕಿದ್ದವರು ಇದಕ್ಕೆ ನಾನು ಕಾರ್ನ್ಫ್ಲವರ್ ಅದು ಇದು ಏನು ಹಾಕಲಿಲ್ಲ. ಬೇಕಿದ್ದವರು ಮೊಟ್ಟೆ ಸ್ವಲ್ಪ ಹಾಕಿ ಮಾಡ್ಬೋದು. ಇಲ್ಲದಿದ್ದರೆ ಕಾರ್ನ್ಫ್ಲವರ್ ಉಂಟಲ್ಲ, 1-2 ಚಮಚ ಹಾಕಿ ಸ್ವಲ್ಪ ಇದನ್ನು ಹಾಕಿ ಮೀನಿಗೆ ಫ್ರೈ ಮಾಡಲಿಕ್ಕೆ ಇಡ್ಬೋದು. ಯಾವುದು ಆಗ್ತದೆ. ಆದರೆ ನನ್ನದು ಸ್ವಂತ ವಿಷಯ ಇದು. ಯಾವುದು ನಾನು ಬೇರೆ ವಸ್ತುಗಳನ್ನು ಹಾಕುವುದಿಲ್ಲ.